ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಸುಮಲತಾ ಮಡಿವಾಳ್. ಸ್ನೇಹಿತರೆ, ಇಂದು ನಾನು ತಿಳಿಸ್ತಕ್ಕಂತಹ ವಿಚಾರ ಏನಂದರೆ, ನನ್ನ ಸ್ನೇಹಿತೆ ಅನುಭವಿಸಿರ್ತಕ್ಕಂತಹ ಯಥಾರ್ಥ ಘಟನೆಯನ್ನೇ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಸ್ನೇಹಿತೆಯ ಹೆಸರು ಸುಜಾತ ಅಂತ. ಅವಳು ಓದಿನಲ್ಲಿ ತುಂಬ ಚುರುಕಾಗಿರ್ತಾಳೆ. ಅವಳಿಗೆ ಓದು ಅಂದರೆ ಪ್ರಾಣ. ಅಂಥವಳ ಬಹಳ ಬಡ ಕುಟುಂಬದಿಂದ ಬಂದಿರ್ತಂಥವಳು. ಇವಳಿಗೆ ಅಕಸ್ಮಾತಾಗಿ ಮದುವೆ ನಿಶ್ಚಯ ಆಗುತ್ತೆ, ಮದುವೆನೂ ಆಗುತ್ತೆ. ಅವಳೆಷ್ಟು ಬೇಡ ಅಂದರೂ ಕೂಡ ಅವಳ ಮನೆಯಲ್ಲಿ ಯಾರೂ ಕೇಳೋಕ್ಕೆ ತಯಾರಿರಲ್ಲ. ಆದರೆ ಅವಳಿಗೆ ಗೊತ್ತಿತ್ತು, ಇಲ್ಲ, ನಾನು ಏನಾದರೂ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ಅವಳು ವಿವಾಹವನ್ನು ಆಗ್ತಾಳೆ. ಆದ ನಂತರ ಅವಳು ತನ್ನ ಗಂಡನಲ್ಲಿ ಕೇಳಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಮಗ್ನಳಾಗಿರ್ತಾಳೆ. ಮುಂದೊಂದು ದಿನ, ಕೆಲವು ದಿನಗಳ ನಂತರ ಅವಳಿಗೆ, ಇಲ್ಲ, ನಾನು ಹೀಗೆ ಕೂತ್ರೆ ನಡೆಯಲ್ಲ, ನಾನು ಹೇಗಾದರೂ ಮಾಡಿ ನನ್ನ ಗಂಡನನ್ನು ಒಪ್ಪಿಸಲೇಬೇಕು, ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ನಾನು ಒಂದು ಸಾಧನೆಯನ್ನು ಮಾಡಲೇಬೇಕು ಅನ್ನೋ ಒಂದು ಆಸೆ ಅವಳಲ್ಲಿರುತ್ತೆ. ಅದಕ್ಕಾಗಿ ಅವಳು ತನ್ನ ಗಂಡ ಆಫೀಸಿನಿಂದ ಬರೋದನ್ನೇ ಕಾಯ್ತಾ ಇರ್ತಾಳೆ. ಅವಳು ತನ್ನ ಗಂಡ ಬಂದು ಕೂಡಲೇ ಏನಾದರೂ ಒಂದು ಮಾಡಿ ತನ್ನ ವಿದ್ಯಾಭ್ಯಾಸಕ್ಕಾಗಿ ಅವನನ್ನು ಒಪ್ಪಿಸಬೇಕು ಅಂತ ಕಾಯ್ತಾ ಇರೋ ಸಂದರ್ಭದಲ್ಲಿ ತನ್ನ ಗಂಡ ಆಫೀಸಿನಿಂದ ಬರ್ತಾನೆ. ಹಾಗಾಗಿ ಅವಳು ಓಡೋಡಿ ಹೋಗಿ ತನ್ನ ಗಂಡನ ಬಳಿ ಹೇಳ್ತಾಳೆ, ರೀ, ನಾನು ಹೀಗೆ ಓದಬೇಕು ಅಂದ್ಕೊಂಡ ಇದ್ದೀನಿ, ನನಗೆ ಓದೋದಂದರೆ ತುಂಬ ಆಸೆ ರೀ, ದಯಮಾಡಿ ನನ್ನ ಓದಿಸ್ರಿ ಪ್ಲೀಸ್ ಅಂತ ಕೇಳ್ತಾಳೆ. ಆಗ ರಮೇಶ್ ಹೇಳ್ತಾನೆ, ವಾಟ್, ಇದು ನಿನ್ನ ಮನೆ ಅಂದ್ಕೊಂಡ್ಯಾ? ಇದು ನನ್ನ ಮನೆ, ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಬೇಕು. ಈ ಓದು ಗೀದು ಎಲ್ಲ ಪಕ್ಕಕ್ಕಿಟ್ಟು ಮನೆ ನೋಡ್ಕೊ. ಮನೆ, ಗಂಡ, ಅತ್ತೆ, ಮಾವ, ಮುಂದಾಗೋ ಮಕ್ಕಳು, ಅಷ್ಟೇ ನಿನ್ನ ಜೀವನ, ಅರ್ಥ ಆಯ್ತಾ ಅಂತ ಗದರಿ ಬಿಡ್ತಾನೆ. ಅದಕ್ಕೆ ಮಂಕಾದಂತಹ ಸುಜಾತ ಬಹಳ ಬೇಸರದಿಂದ ಕೀಳಾದ ಧ್ವನಿಯಿಂದ ಕೇಳ್ತಾಳೆ, ರೀ ಪ್ಲೀಸ್, ಇನ್ನೊಂದು ಸತಿ ಆಲೋಚನೆ ಮಾಡಿ, ದಯಮಾಡಿ ನನಗೊಂದು ಅವಕಾಶ ಕೊಡಿ, ನಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕ್ರಿ ಪ್ಲೀಸ್ ಅಂತ ಕೇಳ್ತಾಳೆ. ಆದರೆ ಇದು ಯಾವುದನ್ನು ಕೇಳಿಸ್ಕೊಳ್ಳದ ರಮೇಶ್, ನಿಂಗೊಂದು ಸತಿ ಹೇಳಿದರೆ ಅರ್ಥ ಆಗಲ್ಲ, ಸುಮ್ಮನೆ ತಲೆ ಕೆಡಿಸ್ಕೊಳ್ಳದೆ ಕೆಲಸ ನೋಡ್ಕೊ ಹೋಗು ಅಂತ ಗದರಿ ಬಿಡ್ತಾನೆ. ಇದಾದ ಕೆಲವು ದಿನಗಳ ನಂತರ ಅವರ ಅತ್ತೆ ಮಾವನಿಗೆ ಈ ವಿಚಾರ ಹೇಳ್ತಾಳೆ. ಅವರು, ಇಲ್ಲ, ನಾವೇನಾದರೂ ಹೇಳ್ತೀವಿ, ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೋ ಮಗು ಅಂತ ಹೇಳ್ತಾರೆ. ಪಾಪ ಎಷ್ಟು ಒಳ್ಳೆಯವರಲ್ಲ ಅವರು. ಹೇಳಿದ ಕೂಡಲೇ ಅವಳು ತುಂಬ ಖುಷಿಯಿಂದ, ಆಸೆಯಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸೋದು ಪ್ರಾರಂಭ ಮಾಡ್ತಾಳೆ. ಆದರೆ ಅವಳಲ್ಲಿ ಏನೋ ಒಂದು ಆಲೋಚನೆ ಕಾಡ್ತಾ ಇತ್ತು, ಅಯ್ಯೋ, ಇದು ನನ್ನ ಗಂಡನಿಗೆ ಗೊತ್ತೇ ಇಲ್ವಲ್ಲ, ಹೇಗೆ ಮಾಡೋದು, ನಾನು ಮೋಸ ಮಾಡ್ತಾ ಇದ್ದೀನಾ, ಇಲ್ಲ, ಇದು ಹೇಗಾದರೂ ಮಾಡಿ ಅವರಿಗೆ ತಿಳಿಸ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಅವಳು ತನ್ನ ಗಂಡನು ಬಂದ ಕೂಡಲೇ ಅವಳ ಹತ್ರ ಕುತ್ಕೊಂಡು ಹೇಳ್ತಾಳೆ, ರೀ, ನಾನು ಹೀಗೆ ಓದ್ತಾ ಇದ್ದೀನಿ, ಓದೋಕ್ಕೆ ಶುರು ಮಾಡಿದ್ದೀನಿ, ಅತ್ತೆ ಮಾವಂದರು ನನಗೆ ಪರ್ಮಿಷನ್ ಕೊಟ್ಟರು ಅಂತ ಹೇಳ್ತಾಳೆ. ಆಗ ತುಂಬ ಕ್ರೋಧಗೊಂಡಂತಹ ರಮೇಶ್, ಏನೋ ನಿನಗೆ ನಾನು ಹೇಳಿದ್ದಲ್ಲದೆ ಅವ್ರ ಮಾತು ಕೇಳ್ಕೊತೀಯ, ಅವರಾ ಹೆಚ್ಚು ನಿನಗೆ ನನಗಿಷ್ಟ ಇಲ್ಲ ಓದಿಸೋದು ಅಂದರೆ ಕೇಳು, ನೀನು ಓದೋದು ನನಗಿಷ್ಟ ಇಲ್ಲ, ನಾನು 10th ಅಷ್ಟೇ, ನೀನು PUC ಮುಗಿಸ್ಕೊಂಡು ಡಿಗ್ರಿ ಮಾಡ್ತಾ ಇದೀಯ, ನನಗೆ ಫ್ರೆಂಡ್ಸ್ ಎಲ್ಲರೂ ನಗ್ತಾರೆ, ಗೇಲಿ ಮಾಡ್ತಾರೆ, ಅಯ್ಯೋ ಏನೋ ನಿನ್ನ ಹೆಂಡ್ತಿ ನಿನಗಿಂತ ಜಾಸ್ತಿ ಓದಿದ್ದಾಳೆ ಅಂತ ನಗ್ತಾರೆ, ಇದೆಲ್ಲ ಆಗಬೇಕಾ ನನಗೆ ಅವಮಾನ? ಬೇಡ, ಏನೂ ಬೇಡ, ಸಾಕು, ನೀನು ಇಷ್ಟು ಓದಿದ್ದೇ ಸಾಕು, ಎಲ್ರಿಗೂ ನಾನು ನನ್ನ ಹೆಂಡ್ತಿ 8ನೇ ಕ್ಲಾಸ್ ಅಂತ ಹೇಳಿದ್ದೀನಿ, PUC ಮುಗಿದಿದೆ, ಡಿಗ್ರಿ ಓದ್ತಾ ಇದ್ದಾಳೆ ಅಂತ ಹೇಳಿಲ್ಲ, ನೀನು ಇವೆಲ್ಲ ಬಿಟ್ಕೊಂಬಿಡು, ಅರ್ಥ ಆಯ್ತಾ ಅಂತ ಗದರಿ ಬಿಡ್ತಾನೆ. ಇದೆಲ್ಲ ಕೇಳಿದಂತಹ ನನ್ನ ಫ್ರೆಂಡ್ ಸುಜಾತಳಿಗೆ ಅನ್ನಿಸ್ತಾ ಇದೆ, ಇದು ನನ್ನ ಗಂಡ ರಮೇಶನ, ಈ ರೀತಿಯೆಲ್ಲ ಆಲೋಚನೆ ಮಾಡ್ತಾ ಇದ್ದಾರಾ ಇವರು, ನನಗೆ ಈ ರೀತಿಯೆಲ್ಲ ಆಲೋಚನೆ ಇವರು ಮಾಡ್ತಾ ಇದ್ದಾರೆ ಅನ್ನೋದು ನಂಬೋದಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಮಾತಿಗೂ ನನ್ನ ಮನೆ ನಿನ್ನ ಮನೆ ಅಂತ ಮಾತಾಡ್ತಾ ಇದ್ದಾರಲ್ಲ, ಇದು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಇದು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ನಾನು ಏನು ಮಾಡಲಿ, ಇವ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ಆಲೋಚನೆಯಲ್ಲಿ ಅವಳು ಮಂಕಾಗಿ ಕುತ್ಕೊಂಡ್ಬಿಡ್ತಾಳೆ. ಇದರ ಮುಂದಿನ ಭಾಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.